ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರಲ್ಲಿ 4 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಬೀದಿ ನಾಯಿಗಳ ಅಟ್ಟಹಾಸ ಆದ ಬಳಿಕ ಅಲ್ಲಿನ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವಾಗ ಬೀದಿ ನಾಯಿಗಳ ಹಾವಳಿಯಿಂದ ಮುಕ್ತಿ ಕೊಡ್ತೀರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ರಾಯಚೂರಲ್ಲಿ ರಕ್ಕಸ ನಾಯಿಗಳಿಗೆ ಕಡಿವಾಣ ಯಾವಾಗ ಅನ್ನೋದನ್ನ ಆ ಭಾಗದ ಜನ ಪ್ರಶ್ನೆ ಮಾಡ್ತಾ ಇದ್ದು, ಮೊನ್ನೆ 4 ವರ್ಷದ ಬಾಲಕ ನಿನ್ನೆ 3 ವರ್ಷದ ಮಗು ಮೇಲೆ ಅಟ್ಯಾಕ್ ಆಗಿದೆ. ಆಟ ಆಡೋದಕ್ಕೆ ಹೋದ ಪುಟ್ಟ ಮಕ್ಕಳ ಮೇಲೆ ಎರಗಿ ಬರ್ತಾ ಇದೆ ಬೀದಿ ನಾಯಿಗಳು. 3 ವರ್ಷದ ಬಾಲಕಿ ಇನಾ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಬಾಲಕಿಯ ಮುಖ ಕೈಗೆ ಕಚ್ಚಿ ಎಳೆದಾಡ್ಬಿಟ್ಟಿದೆ ಅಂತೆ ಬೀದಿ ನಾಯಿ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಇಂದಿರಾನಗರದಲ್ಲೇ ನಡೆದಿರುವಂತಹ ಘಟನೆ ಇದು. ಈ ಹಿಂದೆ ರಾಯಚೂರಿನಲ್ಲೇ 4 ವರ್ಷದ ಪುಟ್ಟ ಬಾಲಕನ ತಲೆಯನ್ನ ಕಚ್ಚಾಕಿತ್ತು ನಾಯಿ. ತಲೆ ಭಾಗದ ಸಂಪೂರ್ಣ ಚರ್ಮ ಕಿತ್ತು ಬಂದಿತ್ತು. ರಾಯಚೂರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಾಯಿ ದಾಳಿ ಪ್ರಕರಣಗಳು. ಇದಕ್ಕೆ ಯಾವಾಗ ಕಡಿವಾಣ ಅನ್ನೋದನ್ನ ಆ ಭಾಗದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಆತಂಕ, ಭಯದ ವಾತಾವರಣ. ಮಕ್ಕಳನ್ನ ಆಚೆ ಬಿಡಕ್ಕಾಗಲ್ಲ. ಒಬ್ಬೊಬ್ಬರೇ ಕಣ್ತಪ್ಪಿಸಿ ಆಟ ಆಡಕ್ಕೆ ಹೋದ್ರೆ ಬೀದಿ ನಾಯಿಗಳು ಎರಗಿ ಬರ್ತಾ ಇದೆ. ಹಿಂಗಾದ್ರೆ ಹೇಗ್ ಜೀವನ ಮಾಡುದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿನ ಜನ. 3 ವರ್ಷದ ಬಾಲಕಿ ಇನಾ ಮೇಲೆ ನಿನ್ನೆ ಬೀದಿ ನಾಯಿಗಳ ಹಾವಳಿ. ಪದೇ ಪದೇ ಮಕ್ಕಳ ಮೇಲೆ ಈ ರೀತಿ ದಾಳಿ ಆದ್ರೂ ಕೂಡ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? ನಗರಸಭೆ, ಪುರಸಭೆ ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ಗಮನಕ್ಕೆ ಇರುತ್ತಿದೆಲ್ಲ, ಆದ್ರೂ ಕೂಡ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಇದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಿಂಗೇ ಆಗ್ಬಿಟ್ರೆ ಮಕ್ಕಳನ್ನ ಮನೆ ಬಿಟ್ಟು ಆಚೆ ಕಳಿಸೋದಕ್ಕೂ ಕೂಡ ಭಯ ಆಗ್ತಾ ಇದೆ ಅಂತ ಪೋಷಕರು ಆತಂಕ ಹೊರಹಾಕ್ತಿದ್ದಾರೆ. ಮನೆ ಮುಂದೆ ಆಟ ಆಡ್ಕೊಂಡಿದ್ದ ಮಗುವನ್ನ ನೋಡಿ ಬೀದಿ ನಾಯಿ ಓಡ್ ಬಂತಂತೆ. ಕಾಂಪೌಂಡ್ ಒಳಗಡೆ ನುಗ್ಗಿ ಮಗುವಿನ ಮೇಲೆ ದಾಳಿ ಮಾಡಿಬಿಟ್ಟಿದೆ ಬೀದಿ ನಾಯಿ. ಕಾಂಪೌಂಡ್ ಹೊರಗೂ ಅಲ್ಲ, ಒಳಗಡೆನೆ ನಾಯಿ ಎಂಟ್ರಿ. ತಕ್ಷಣ ಪೊಲೀಸರು ಬಂದು ಹೊಡೆದ್ರು ಕೂಡ ಬೀದಿ ನಾಯಿ ಬಿಡ್ಲಿಲ್ಲ ಮಗುವನ್ನ. ಪೋಷಕರು ಇಲ್ಲದೆಯೇ ಹೋಗಿದ್ರೆ ಮಗುವನ್ನ ಕಚ್ಚಿ ಕೊಲ್ತಾ ಇತ್ತಂತೆ ರಕ್ಕಸ ನಾಯಿ. ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಳೆದ ವರ್ಷ ಇನಾಯ್ ಅಣ್ಣನಿಗೂ ಕೂಡ ಬೀದಿ ನಾಯಿಗಳು ಕಚ್ಚಿತ್ತಂತೆ ಪೋಷಕರು ಹೇಳ್ತಿದ್ದಾರೆ. ಆಗಲೇ ಪುರಸಭೆಗೆ ದೂರು ಕೊಟ್ಟರು ಕೂಡ ಬೀದಿ ನಾಯಿಗಳ ಹಾವಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಕ್ರಮ ಕೈಗೊಳ್ತಿಲ್ಲ ಅಂತ. ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡದೆ ಹೋದ್ರೆ ಊರ್ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಇದೆ ನಮಗೆ ಅಂತ ಪುರಸಭೆ ವಿರುದ್ಧ ಇನಾಯ್ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಬೀದಿ ನಾಯಿ ದಾಳಿಗೆ ನಿನ್ನೆ ಅಷ್ಟೇ ಕೂಡ ಒಂದು ಬಾಲಕ ಕೂಡ ಏನು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ, ಇನ್ನೊಂದು ಬಾಲಕಿಗೆ ಕೂಡ ಇವತ್ತು ಬೀದಿ ನಾಯಿ ದಾಳಿ ನಡೆಸಿ ಇವತ್ತು ಆಸ್ಪತ್ರೆಗೆ ದಾಖಲಾಗಿರುವಂಥ ಘಟನೆಗಳು ಕೂಡ ರಾಯಚೂರಿನಲ್ಲಿ ನಡೆದಿರುವಂಥದ್ದು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಇಂದಿರಾನಗರದಲ್ಲಿ ನಡೆದಿರುವಂಥ ಘಟನೆ ಆಗಿರುವಂಥದ್ದು. ಏನು ಇನಾಮ್ ಎನ್ನುವಂಥ ಬಾಲಕಿ ಕೂಡ 3 ವರ್ಷದ ಬಾಲಕಿಗೆ ಮೇಲೆ ಕೂಡ ದಾಳಿ ನಡೆಸಿರುವಂಥದ್ದು. ಮನೆಯಲ್ಲಿ ಆಟವಾಡುವಂಥ ಸಂದರ್ಭದಲ್ಲಿ, ಮನೆಯಲ್ಲಿ ಪೋಷಕರು ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ದಾಳಿ ಮಾಡಿರುವಂಥದ್ದು. ಮುಖಕ್ಕೆ ಮತ್ತೆ ಇದು ಮೈ ಭಾಗದಲ್ಲಿ ಕೂಡ ಕಚ್ಚಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಪೋಷಕರು ಕೂಡ ಒಂದು ರೀತಿಯಾಗಿ ಆತಂಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಅಷ್ಟೇ ಕೂಡ ಏನು ತಲೆ ಮಾಂಸ ಕಿತ್ತುವಷ್ಟು ಕೂಡ ದಾಳಿ ನಡೆಸಿ ಒಂದು ಬಾಲಕ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಪರಿಸ್ಥಿತಿ ಇವತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಏನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಸಾಕಷ್ಟು ಇಲ್ಲಿ ಬೀದಿ ನಾಯಿ ದಾಳಿಗೆ ಮಕ್ಕಳು ಕೂಡ ಇವತ್ತು ಆಸ್ಪತ್ರೆ ದಾಖಲಾಗಿದ್ದೇನೋ ನರಳಾಡುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಅಜ್ಜಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ಗಂಟೆಗೆ ನಿನ್ನೆ ಈ ಘಟನೆ ಆಯ್ತಂತ? 4:15 ರೀ. ನನ್ನ ಮಗು ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೆ ರೀ ಶಾಲೆಗೆ. ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ರೀ, ಬಂದು ಒಮ್ಮೆಲೆ ಅಟ್ಯಾಕ್ ಮಾಡಿತ್ರಿ ಸರ್. ದಬ್ತಾ ಇದ್ದೀನಿ ರೀ, ಕೈಲೇಸಿ ದಬ್ಬಿದ್ರೂ ಹೋಗ್ತಾ ಇಲ್ಲ ರೀ. ಆ ಕಡೆ ದಬ್ಬಿದ್ರು ಈ ಕಡೆಸಿ ಬಂದು ಕೇಸಿ ಎತ್ತೆತ್ತಿ ಒಕ್ಕಾಡ್ತಾ ಇದೆ ರೀ. ಕಿವ್ಯಾಗೂ ರಕ್ತ ಬರ್ತಾ ಇದೆ ರೀ. ಪೂರಾ ಪ್ಯಾಚರ್ ಆಗಿದೆ ನೋಡ್ರಿ ಸರ್. ಅದಾವ್ರಿ, ಒಂದು 4-5 ಅದಾವ್ರಿ. ಬೇರೆ ಓಣೆ ಲಾಸಿನೂ ಬರ್ತಾವ್ರಿ. ಅಲ್ಲೇ ಕಾಯ್ಕಂತ ಕೂಡ್ತಾವ್ರಿ. ಇನ್ನೂ ಆದ್ರೂ ಬೆಳಗ್ಗೆಯಿಂದ ಅಲ್ಲೇ ಕುಂತದ್ರಿ ನಾಯಿ, ನಮ್ಮ ಮನೆ ಹತ್ರನೇ ಕುಂತದ್ರಿ. ಅವರು ಬಾಲಕಿಯ ತಂದೆ ಕೂಡ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೇವೆ ಪ್ರಯತ್ನ ಮಾಡಿದೆ. ಸರ್, ಇವಾಗ ಹೇಳ್ತಾ ಇದ್ರಿ ನೀವು ಏನು ಕಳೆದ ಬಾರಿ ನನ್ನ ದೊಡ್ಡ ಮಗು ಕೂಡ ಕಡ್ದಿತ್ತು ಅಂತ ಹೇಳಿದಿರಿ. ಯಾವಾಗ ಘಟನೆ ಆಗಿರೋದ್ರಿ ಅದು? ಸರ್, ಅದೂ ಇದೇ ಟೈಮಲ್ಲಿ ಆಗಿತ್ತು ಸರ್, ಮಳೆಗಾಲದ ಟೈಮು. ಹೋದ ವರ್ಷನೂ ಆಗಿತ್ತು ಸರ್. ಅವರಿಗೆ ಹೇಳಿದ್ದೆ ನಾನು, ಮುನ್ಸಿಪೇಟೆಯವರಿಗೆ ಹೋಗಿ, ಸರ್ ಈ ಥರ ಸರ್ ಹುಡುಗಿಗೆ ನಾಯಿ ಕಚ್ಚಿದೆ, ಒಂದು ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರೆ ಅವ್ರು ಬಂದರು ಸರ್, ನೋಡಿದರು. ಅದು ಇಲ್ಲ, ಅದು ಕಂಪ್ಲೇಂಟ್ ಹಾಕಿ ನೀವು ಅಂತ ಹೇಳಿದ್ರು. ಕಂಪ್ಲೇಂಟ್ ಹಾಕಿದೆ. ಅದು ನಾಯಿ ಎಲ್ಲ ಹಿಡ್ಕೊಂಡು ಹೋದ್ರು ಸರ್. ಹಿಡ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ಮತ್ತೆ ರಿಟರ್ನ್ ತೊಗೊಂಡು ಬಿಟ್ಬಿಟ್ರು ಅವರು. ಅದು ಮತ್ತೆ ಅದೇ ಆಗ್ತಾಯಿದೆ ಸರ್ ಅದಕ್ಕೆ. ಹಾಂ ಸರ್, ಅದು ಮುಂದ್ಗಡೆ ಅದು ಮೊಲಾಲಿ ಕಟ್ಟೆ ಇದೆ ಸರ್. ಅದ್ರ ಮೇಲ್ಗಡೆ ಹೋಗಿ ಮಕ್ಕಂತಾವೆ ಸರ್ ನಾಯಿ ಎಲ್ಲ. ಅದು ಸಾಯಂಕಾಲ ಆದ ತಕ್ಷಣ ಹೊರಗೆ ಬರ್ತಾವೆ ಸರ್. ಅವು ಸಣ್ಣ ಹುಡ್ರೆಲ್ಲ ಸಾಯಂಕಾಲ ಟೈಮ್ ಮಾಡ್ತಿರ್ತಾವಲ್ಲ ಶಾಲಿಗೆ ಹೋಗಿ ಬಂದು, ಅವಕ್ಕೆಲ್ಲ ಅಟ್ಯಾಕ್ ಮಾಡ್ತೇವೆ ಅವು. ಹಾಂ ಸರ್, ಇನ್ನೊಂದು ಮಗು ಇವತ್ತು ಮುಂಜಾನೆ ಕಸ್ತಿತ್ತು ಸರ್. ಅದು ಹುಡ್ರೆಲ್ಲ ನಮ್ಮ ದೋಸ್ತರೆಲ್ಲ ಅಲ್ಲೇ ಇದ್ರು ಸರ್, ಓಡಿಸಿದ್ದಾರೆ ಅದಕ್ಕೆ. ಇಲ್ಲಾಂದರೆ ಆ ಹುಡುಗಗೂ ಕಸ್ತಿತ್ತು ಅದು. ಏನಿಲ್ಲ ಸರ್, ಆ ನಾಯಿಗಳಿಗೆ ಏನಾದರೂ ಒಂದು ಪರಿಹಾರ ಕೊಡ್ಬೇಕು ಸರ್ ನಮಗೆ. ಅದಕ್ಕೆ ಹೆಂಗಾರ ಮಾಡಿ ಓಡಿಸ್ಬೇಕು ಸರ್ ಅವಕ್ಕೆ.
ಇಲ್ಲಾಂದರೆ ನಮ್ಮ ಹುಡುಗರು ಅಲ್ಲಿ ಆಡೋದೂ ಆಗಲ್ಲ ಸರ್, ಇಲ್ಲಾಂದ್ರೆ ನಮ್ಮ ಮಾನಿನೇ ಬಿಡಬೇಕಾಗುತ್ತೆ ಸರ್. ಆ ಥರ ಪರಿಸ್ಥಿತಿ ಮಾನಿ ಒಳಗೆ ಈಗ ಉಂಟಾಗಿದೆ ಸರ್ ಅಲ್ಲಿ. ಇದಿಷ್ಟು ಇಲ್ಲಿರುವಂಥ ಪೋಷಕರ ಮಾತು. ಏನು ನಾಯಿಗಳನ್ನ ನಿಯಂತ್ರಣ ಮಾಡಬೇಕು, ಇಲ್ಲಾಂತಂದ್ರೆ ನಾವೇ ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ಅನ್ನುವಂಥ ಪೋಷಕರ ಆಕ್ರೋಶದ ಕಾರಣವಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.